ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ನವಜಾತ ಶಿಶು ಅಪಹರಣ ಪ್ರಕರಣ, ಸುಖಾಂತ ಇಬ್ಬರು ಕಳ್ಳಿಯರ ಬಂಧನ. ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ನಾನು ಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ, ಶಿಕ್ಷಕರು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಬುನಾದಿ ಹಾಕಬೇಕು. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಸುದ್ದಿಯ ವಿವರಗಳು. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಜಿಮ್ಸ್ನಲ್ಲಿ ಅಪಹರಣಗೊಂಡಿದ್ದ ನವಜಾತ ಶಿಶುವನ್ನು ರಕ್ಷಿಸುವಲ್ಲಿ ಕಲಬುರಗಿ ನಗರ ಪೊಲೀಸರು ಯಶಸ್ವಿಯಾಗಿದ್ದ ಮಗು ಅಪಹರಣ ಮಾಡಿದ ಇಬ್ಬರು ಮಹಿಳೆಯರನ್ನು ಬಂಧಿಸಿದ್ದು, ಕಂದಮ್ಮನನ್ನು ಸುರಕ್ಷಿತವಾಗಿ ಮತ್ತೆ ತಾಯಿ ಮಡಿಲಿಗೆ ಸೇರಿಸಿದ್ದಾರೆ. ಬಂಧಿತರನ್ನು ಎಚ್ ನಸ್ರೀನ್ ಮತ್ತು ಫಾತಿಮಾ ಎಂದು ಗುರುತಿಸಲಾಗಿದೆ. ಸೋಮವಾರ ಮುಂಜಾನೆ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿರುವ ತಾಯಿ ಮತ್ತು ಮಕ್ಕಳ ಚಿಕಿತ್ಸಾ ವಿಭಾಗಕ್ಕೆ ನರ್ಸ್ಗಳ ಸೋಗಿನಲ್ಲಿ ಬಂದಿದ್ದ ಕಳ್ಳಿಯರು ನವಜಾತ ಗಂಡು ಶಿಶುವನ್ನು ಅಪಹರಿಸಿ ಪರಾರಿಯಾಗಿದ್ದರು. ಇದು ರಾಜ್ಯದಂತ ಸುದ್ದಿಯಾಗಿದ್ದಂತೆಯೇ ಪೊಲೀಸರು ಹುಡುಕಾಟ ಆರಂಭಿಸಿದರು. ನಗರ ಪೊಲೀಸ್ ಆಯುಕ್ತ ಡಾ. ಶರಣಪ್ಪ ಎಸ್.ಡಿ. ನೇತೃತ್ವದ ಪೊಲೀಸ್ ತಂಡ 36 ಗಂಟೆಗಳಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸುವ ಮೂಲಕ ಕಳ್ಳಿಯರನ್ನು ಬಂಧಿಸಿ ಮಗುವನ್ನು ಪತ್ತೆ ಹಚ್ಚಿದೆ. ಬಳಿಕ ಬುಧವಾರ ತಡರಾತ್ರಿ ಆಸ್ಪತ್ರೆಗೆ ಧಾವಿಸಿ ತಾಯಿ ಮಡಿಲಿಗೆ ಮಗುವನ್ನು ಸೇರಿಸಿದೆ. ಈ ವೇಳೆ ಸಂತೋಷಗೊಂಡ ತಾಯಿ ಪೊಲೀಸರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಅಂದಹಾಗೆ ಕಸ್ತೂರಿ ಎಂಬುವವರು ಸೋಮವಾರ ನವೆಂಬರ್ 25 ನಸುಕಿನ ಜಾವ 4 ಗಂಟೆಗೆ ಗಂಡು ಮಗುವಿಗೆ ಜನ್ಮ ನೀಡಿದರು. ತಾಯಿ ಮಗು ಆರೋಗ್ಯವಾಗಿಯೇ ಇದ್ದರು. ಈ ವೇಳೆ ನರ್ಸ್ ವೇಷದಲ್ಲಿ ಬಂದ ಮಹಿಳೆಯರು ರಕ್ತ ಪರೀಕ್ಷೆ ಮಾಡಬೇಕು, ಮಗು ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದಾರೆ. ಹೀಗಾಗಿ ಕಸ್ತೂರಿ ಅವರ ಸಂಬಂಧಿ ರಕ್ತ ತಪಾಸಣೆಗಾಗಿ ಮಗುವಿನೊಂದಿಗೆ ಹೋಗಿದ್ದರು. ಈ ವೇಳೆ ಮಹಿಳೆಯರು ಮಗುವನ್ನು ನಮಗೆ ಕೊಡಿ ಎಂದು ಹೇಳಿದ್ದಾರೆ. ಬಳಿಕ ಇಬ್ಬರು ಮಹಿಳೆಯರು ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದರು. ಈ ಸಂಬಂಧ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. मेलक 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 नहीं जाने लगा। बनी चप्पाड़े साहेब नोड्री ಅಲ್ಲಿ ನೋಡಿ ಸಾಹೇಬ್ ನೋಡಿ ಇಲ್ಲಿ ತಾಯಿ ಇವ್ರೆ ಮೆಲ್ಲಕ್ 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 ನಿಜ ಬನ್ನಿ ಚಪ್ಪಾಳೆ ನಿಂದ್ರಪ್ಪ ಟಿ. ನರಸೀಪುರ ಶ್ರೀ ಗುಂಜ ನರಸಿಂಹ ಸ್ವಾಮಿ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದ ವತಿಯಿಂದ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮುಂಭಾಗ ಆಯೋಜನೆ ಮಾಡಲಾಗಿದ್ದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಹಾಗೂ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷರಾದ ಟಿ.ಎಂ. ನಂಜುಂಡಸ್ವಾಮಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಅಭಿಮಾನ ಇದೆ ಎಂದರೆ ಅದು ಆಟೋ ಚಾಲಕರಲ್ಲಿ ಮಾತ್ರ. ಕನ್ನಡ ಭಾಷೆಯನ್ನು ಬೆಳೆಸಲು ಪ್ರತಿಯೊಬ್ಬರು ಸಂಕಲ್ಪವನ್ನು ಕೊಡಬೇಕು. ಅದರಂತೆ ನಮ್ಮ ಮನೆಯಲ್ಲಿ ಮೊದಲು ಮಮ್ಮಿ ಡ್ಯಾಡಿ ಎಂದು ಕೂಗಿಸಿಕೊಳ್ಳುವ ಬದಲು ಅಪ್ಪ ಅಮ್ಮ ಎಂದು ಕೂಗಬೇಕೆಂದು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಹಾಗೂ ಕನ್ನಡ ಭಾಷೆಯ ಸಾಹಿತ್ಯ, ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ನಮ್ಮ ಆಟೋ ಚಾಲಕರು ಮನತುಂಬಬೇಕೆಂದು ತಿಳಿಸಿದರು. ನಂತರ ಮಾತನಾಡಿದ ತುಂಬಲ ಪ್ರಕಾಶ್, ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ನವೆಂಬರ್ 26 ಸಂವಿಧಾನ ಸಮರ್ಪಣೆ ಮಾಡಿದ ದಿನದಂದು ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿರುವುದು ಸಂತಸದ ವಿಚಾರ. 1973 ದೇವರಾಜು ಅರಸು ಅವರ ಕಾಲದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಇದ್ದಿದ್ದು ಕರ್ನಾಟಕ ರಾಜ್ಯ ಎಂದು ಉದಯವಾಯಿತು.
ಹಾಗಾಗಿ ನಾವು ಈ ಜಲ ಈ ಮಣ್ಣು ಕನ್ನಡ ಭಾಷೆ ಬಗ್ಗೆ ಹೆಚ್ಚು ಅಭಿಮಾನವೆಂದರೆ ಅದು ಆಟೋ ಚಾಲಕರಲ್ಲಿ ಮಾತ್ರ ಎಂದು ತಿಳಿಸಿದರು. ಕನ್ನಡ ಇನ್ನೂ ಉಳಿತಾ ಇದೆ ಕರ್ನಾಟಕದಲ್ಲಿ ಅನ್ನೋದಕ್ಕೆ ನಮ್ಮ ಈ ಕೆಳ ಹಂತದಲ್ಲಿ ಏನು ಕೆಲಸ ಮಾಡ್ತಾರೆ ಅವರುಗಳೇ ಹೆಚ್ಚಿನ ಒಂದು ಕನ್ನಡ ಭಾಷೆಯನ್ನು ಉಪಯೋಗಿಸ್ತಾ ಇರುವಂಥವರು. ಆದ್ದರಿಂದ ಏನು ಈ ಒಂದು ಕನ್ನಡ ತಾಯಿ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ, ಇದನ್ನು ಇವತ್ತು ಒಂದು ದಿನಕ್ಕೆ ಸೀಮಿತಗೊಳಿಸ್ತೆ ವರ್ಷ ಪೂರ್ತಿ ಅಂದರೆ ನೀವು ಹೊರಗಡೆನೇ ತೋರಿಸ್ಬೇಕು ಅಂತ ಇಲ್ಲ, ನಿಮ್ಮ ಮನಸ್ಸಲ್ಲಿಟ್ಟು ಅದನ್ನು ಆರಾಧಿಸಿ ಪೂಜೆ ಮಾಡಿ ಮತ್ತು ನಿಮ್ಮ ಮಕ್ಕಳಿಗೆ ನೀವು ಯಾವ ಭಾಷೆಯಲ್ಲಾದ್ರೂ ವಿದ್ಯಾಭ್ಯಾಸ ಕೊಡಿ, ಆದರೆ ಕನ್ನಡ ಭಾಷೆಯನ್ನು ಕಳಿಸಿ. ಯಾಕಂದರೆ ಅವ್ರಿಗೆ ಕನ್ನಡನೇ ಗೊತ್ತಿಲ್ಲದೆ ಬೇರೆ ಭಾಷೆಯಲ್ಲಿ ಅವ್ರಿಗೆ ಮಾಧ್ಯಮಕ್ಕೆ ಇದು ವಿದ್ಯಾಭ್ಯಾಸ ಕೊಟ್ಟರು ಏನೂ ಉಪಯೋಗ ಬರೋಲ್ಲ. ಯಾಕಂದ್ರೆ ನಮ್ಮ ನಾಡು ನುಡಿ ಅವ್ರಿಗೆ ಗೊತ್ತಾಗಬೇಕು. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು, ನಿಮ್ಮ ಮಕ್ಕಳಿಗೆ ಯಾವ ಭಾಷೆಯಲ್ಲಾದ್ರೂ ವಿದ್ಯಾಭ್ಯಾಸ ಕೊಡಿಸಿ, ಆದರೆ ಕನ್ನಡ ಭಾಷೆಯನ್ನು ಮೊದಲನೇ ಭಾಷೆಯನ್ನಾಗಿ ಕೊಟ್ಟು ಅವ್ರಿಗೆ ಕನ್ನಡ ಚೆನ್ನಾಗಿ ಬರೆದು ಓದು ಮತ್ತು ಕಲೀಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ದೀರಿ. ಬಹಳ ಸಂತೋಷ ಪಡಬೇಕಾದ ವಿಚಾರ. ಯಾಕಪ್ಪ ಅಂತಂದ್ರೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ನವೆಂಬರ್ 26 ಇವತ್ತು ಸಂವಿಧಾನನ ನಮಗೆ ನಾವೇ ಸಮರ್ಪಣೆ ಮಾಡ್ಕೊಂತ ದಿನ. ಸಂವಿಧಾನನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು 1949 ನವೆಂಬರ್ 26 ಸಮರ್ಪಣೆ ಮಾಡಿದ ದಿನ. ನೀವು ಇವತ್ತು ನಮ್ಮ ಏನು ಚಾಲಕರಿದ್ದೀರಿ 26ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ಮಾಡಿದಿರಲ್ಲ, ಇದು ಬಹಳ ಸಂತೋಷ ಪಡಬೇಕಾದಂಥ ವಿಚಾರ ನಾವೆಲ್ಲರೂ. ಯಾಕಂದ್ರೆ 26ನೇ ತಾರೀಕು ಸಂವಿಧಾನ ಸಮರ್ಪಣೆ ಮಾಡಿದ ದಿನ, ಆ ದಿನ ನೀವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀರಿ. ಇದು ಬಹಳ ಸಂತೋಷಪಾತ್ರವಾದ ವಿಚಾರ. ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಹೇಗಪ್ಪ ಮಾಡ್ತೀವಿ ಅಂತಂದ್ರೆ 1956 ನವೆಂಬರ್ 1 ಪ್ರದೇಶಗಳಿದ್ರು. ಆ ಪ್ರದೇಶಗಳನ್ನ ಒಂದುಗೂಡಿಸಿ ಮೈಸೂರು ರಾಜ್ಯ ಅಂತ ಕನ್ನಡ ಚಳವಳಿ ಏಕೀಕರಣದ ಬಗ್ಗೆ ಹೋರಾಟ ಮಾಡಿದಂತ ಮೊದಲಿಗರು. ಆ ಹಾದಿಯಾಗಿ ಹಲವಾರು ಮಹಾನುಭಾವರು ಕನ್ನಡ ಚಳವಳಿ ಬಗ್ಗೆ ಹೋರಾಟ 1973 ದೇವರಾಜ ಅರಸರ ಕಾಲದಲ್ಲಿ ಏನು ಮೈಸೂರು ಕ್ರಾಂತಿ ಅಂತ ಇತ್ತು, ಅದು ಕರ್ನಾಟಕ ರಾಜ್ಯವಾಗಿ ಉದಯ ಆಯಿತು. ಹಾಗಾಗಿ ನಾವು ಈ ಜಲ, ನೆಲ, ಈ ಮಣ್ಣು, ಈ ಕನ್ನಡ ಭಾಷೆ ಬಗ್ಗೆ ಯಾವತ್ತೂ ಅಭಿಮಾನ ಇಟ್ಕೊಂಡಿರ್ಬೇಕು. ಅದ್ರಲ್ಲಿ ಹೆಚ್ಚಿನವರು ನಮ್ಮ ಆಟೋ ಚಾಲಕರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನವೆಂಬರ್ 1ನೇ ತಾರೀಕು ಕನ್ವೆನ್ಸ್ ಆದ್ರೆ ನವೆಂಬರ್ 30 ತನಕ ಅವರು ಒಂದಲ್ಲ ಒಂದು ಆಟೋ ಸ್ಟ್ಯಾಂಡ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಹಾಗಾಗಿ ಹೆಚ್ಚು ಅಭಿಮಾನ ಇಟ್ಟುದವರು ಅಂದ್ರೆ ನಮ್ಮ ಆಟೋ ಚಾಲಕರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಯಾವುದೇ ಪ್ರದೇಶದ ಜನ ಬರಲಿ, ತಮಿಳುನಾಡು, ತೆಲುಗು, ಹಿಂದಿ ಯಾರೇ ಬರಲಿ, ಅವ್ರ ಆಟೋಕ್ಕೆ ಬಂದಾಗ ಅವ್ರನ್ನ ಕನ್ನಡದಲ್ಲಿ ಮಾತಾಡಿಸ್ತಾರೆ, ಎಲ್ಲಿಗೆ ಬೇಕು ನೀವು ಅಂತ. ಹಾಗಾಗಿ ಕನ್ನಡ ಪ್ರೇಮನ ನಿಜವಾಗ್ಲೂ ಮೆರೀತಿರೋರಪ್ಪ ಅಂದ್ರೆ ನಮ್ಮ ಆಟೋ ಚಾಲಕರು ಅಂತ ಹೇಳಕ್ ಇಷ್ಟಪಡ್ತೀವಿ. ಹಾಗಾಗಿ ಇವತ್ತು ಏನು ನೀವು ಈ ಒಂದು ಗುಂಜಿ ನರಸಿಂಹಸ್ವಾಮಿ ಮಾಲೀಕರು ಮತ್ತು ಆಟೋ ಚಾಲಕರು ಕನ್ನಡ ರಾಜ್ಯೋತ್ಸವನ ಮಾಡಬೇಕು ಅಂತ ನನ್ ಕರೆದಾಗ ನನ್ಗೆ ಬಹಳ ಖುಷಿ ಆಯಿತು. ಕಂಪ್ಲೇಂಟ್ಗಳು ಬಂದ್ರೆ ಮಾನ್ಯ ಅಧ್ಯಕ್ಷರು ಈ ಒಂದು ಸ್ಥಳ ಕೊಟ್ಟಿರೋದನ್ನ ವಜಾ ಮಾಡ್ತಾರೆ. ಆದ್ರಿಂದ ದಯಮಾಡಿ ಏನು ಆಟೋ ಸಂಘದವ್ರು ಇದೀರಿ, ಬಹಳ ಉತ್ತಮವಾದಂತ ಕೆಲಸ ಮಾಡಬೇಕು. ಪರ್ವೇ ಇಲ್ಲ, ಇವರು ಈ ಒಂದು ಇವತ್ತು ಕನ್ನಡ ರಾಜ್ಯೋತ್ಸವನ ಈ ಸ್ಥಳದಲ್ಲಿ ಮಾಡಿದ್ದಾರೆ, ಒಳ್ಳೆತರವಾಗಿದ್ದಾರೆ ಅನ್ನೋದನ್ನ ಅವ್ರಿಗೆ ನಮ್ಗೆಲ್ರಿಗೂ ಕೂಡ ಪುರಸಭೆ ಸದಸ್ಯರಿಗೆ ಒಳ್ಳೆ ಅಭಿಪ್ರಾಯ ಕೊಡಬೇಕು ಅಂತ ನನ್ನ ಒಂದು ನಿಮ್ಮ ಮೇಲೆ ನನಗೆ ಮನವಿ. ಆದರೂ ಕೂಡ ನಾನು ಬಂದು ನನ್ನನ್ನು ಕೇಳಿದ್ರು, ಇಲ್ಲಪ್ಪ ನಾನೇನು ಮೆಂಬರ್ ಏನಲ್ಲ, ಪ್ರಕಾಶ್ ಅವರು, ನಂಜುನಸ್ವಾಮಿ ಅವರು ಅಧ್ಯಕ್ಷರುಗಳಿದ್ದಾರೆ, ಅವ್ರನ್ನೆಲ್ಲರನ್ನು ಹೋಗಿ ಅವ್ರ ಮನೆ ಹತ್ರ ಅವ್ರನ್ನೆಲ್ಲ ಅಪ್ರೋಚ್ ಮಾಡಿ ಕರೀರಿ ಅಂತ ಕೂಡ ನಾನು ಹೇಳಿದೆ. ಇವರು ನನ್ನನ್ನೇ ಅಧ್ಯಕ್ಷರು ಅಂತ ತಿಳ್ಕ ಬಂದ್ಬಿಟ್ಟಿದ್ರು ಮನೆ ಹತ್ರ. ಇಲ್ಲೇ ನಮ್ಮ ಪುರಸಭೆಯವರು ಇದ್ದಾರೆ, ಅವ್ರನ್ನೆಲ್ಲ ಕರೀರಿ ಅಂತ ಹೇಳಿದ್ರು. ಆದರೂ ಕೂಡ ನನ್ನನ್ನು ಕರೆಸಿ ಈ ಮಾಧ್ಯಮದವ್ರನ್ನ, ಇಷ್ಟು ಜನ ಮಾಧ್ಯಮದವ್ರನ್ನ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಕರೆಸಿದಿರಲ್ಲ, ಇದು ಬಹಳ ಸಂತೋಷವಾದಂತ ವಿಚಾರ. ನಿಮ್ಗೆ ದೇವರು ಒಳ್ಳೇದ್ ಮಾಡ್ಲಿ. ಪೇಪರ್ನವರು ಈ ಸ್ಥಳ ಇದನ್ನ ಆಟೋದವ್ರಿಗೆ ತುಂಬಾ ಸಹಾಯ ಆಗ್ಲಿ ಅಂತ ಸರ್ಕಾರಕ್ಕೂ ಕೂಡ ಬರೀಬೇಕು. ಕಾನೂನು ನಮ್ಮವರಾದ ನರಸಿಂಹಗಿರಿ ಹಳ್ಳಿಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯಾಗಿದ್ದೆ. ಸರ್ಕಾರಿ ಶಾಲೆಯನ್ನು ಯಾರು ಯಾವುದೇ ಕಾರಣಕ್ಕೆ ಜರಿಯಬಾರದು ಎಂದು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ NT ಶ್ರೀನಿವಾಸ್ ಅವರು ತಮ್ಮ ಬಾಲ್ಯದ ಸವಿ ನೆನಪುಗಳ ಬುತ್ತಿ ಬಿಚ್ಚಿಟ್ಟರು.
ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಶಿಕ್ಷಕರು ದೇಶಕ್ಕೆ ಭವಿಷ್ಯದ ಸತ್ಪ್ರಜೆಗಳನ್ನು ನೀಡೋ ಹೊಣೆ ಹೊಂದಿದ್ದಾರೆ. ಆದ್ದರಿಂದ ಅವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಶಿಸ್ತು, ಸಂಸ್ಕಾರಗಳನ್ನು ನೀಡಿ ಅವರ ಉತ್ತಮ ಭವಿಷ್ಯಕ್ಕಾಗಿ ಭದ್ರ ಬುನಾದಿ ಹಾಕಬೇಕಿದೆ ಎಂದರು. ಅವರು ಇದಕ್ಕೂ ಮೊದಲು ನವೆಂಬರ್ 26 ಭಾರತದ ಸಂವಿಧಾನದ ದಿನದ ಪ್ರಯುಕ್ತ ವೇದಿಕೆಯ ಮುಂಭಾಗದಲ್ಲಿ ನಿರ್ಮಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ನಮಿಸಿದರು ಮತ್ತು ಭಾರತಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಹಾಗೂ ಸಂವಿಧಾನ ಕುರಿತು ಮಾತನಾಡಿದರು. ಸಲಹೆಗಳು ಕೊಟ್ಟಿದ್ದಾರೆ. ನಾನು ಕೂಡ ಖಂಡಿತ ಅವ್ರ ಜೊತೆನೂ ಎಲ್ಲ ಮಾತಾಡ್ಬಿಟ್ಟು ಈಗ ನಾನು ಹೇಳ್ದಲ್ಲ, ಫೌಂಡೇಶನ್ ಸರಿಯಾಗಿರ್ಬೇಕು. ನಾವು ಉಳಿದಿದ್ದೆಲ್ಲ ನಾವು ಬಿಲ್ಡಿಂಗ್ ಸ್ಟ್ರಕ್ಚರ್ಸು ಅದು ಏನು ಬೇಕೋ ಸವಲತ್ತುಗಳು ನಾವು ಕೊಡೋಂಥದ್ದು. ಆದರೆ 378 ಶಾಲೆನ ಪ್ರತಿ ಇದು ಕನ್ನಡಿ ಬೂತ್ ಕನ್ನಡಿ ಇಟ್ಕೊಂಡು ಹುಡುಕೋದು, 18 ಮೇಲುಸ್ತುವಾರಿ ಸಚಿವ ಸಮಿತಿ ಸದಸ್ಯರುಗಳನ್ನ ಎಲ್ಲರನ್ನೂ ಒಬ್ಬ ಶಾಸಕ ಕಂಟ್ರೋಲ್ ಮಾಡಿಬಿಡ್ತಾನೆ, ಹೇಳ್ದಾಗ ಕೇಳ್ಬಿಡ್ತಾರೆ ಅಂದರೆ ಅದು ಸುಳ್ಳು, ಅದು ಆಗೋದಿಲ್ಲ. ಇದೆಲ್ಲರೂ ಸೇರಿ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಇಲ್ಲಿ ಕೂತಿರೋದು ಆದ್ಯ ಕರ್ತವ್ಯ. ನಿಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿರಲಿ, ಯಾವುದಾದ್ರೂ ವಿಷಯಕ್ಕೆ ಭಿನ್ನಾಭಿಪ್ರಾಯಗಳಿಲ್ಲ, ಅದು ಮೊದಲು ಬದಿಗಿಟ್ರಿ. ಶಾಲೆಗಳು ಗುಣಮಟ್ಟ ಶಿಕ್ಷಣಕ್ಕೆ ನಮ್ಮ ಶಾಲೆ ಯಾಕೆಂದರೆ ನಿಮ್ಮ ಮಕ್ಕಳು ಕೂಡ ಎಲ್ಲ ಇದ್ದೀರಿ, ಎಲ್ಲರೂ ಮದುವೆ ಆಗಿದ್ದೀರಿ, ಎಲ್ಲರಿಗೂ ಸಂಸಾರ ಇದೆ, ಎಲ್ಲ ನಿಮಗೂ ಮಕ್ಕಳಿದ್ದಾರೆ ಆಯಿತಾ. ನಿಮ್ಮ ಮಕ್ಕಳು ಯಾಕೆ ಸ್ವಲ್ಪ ಪ್ರೈವೇಟ್ ಸ್ಕೂಲ್ಗೆ ಹೋಗಬೇಕು, ಬಡವ್ರ ಮಕ್ಕಳು ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ಬೇಕು ಅನ್ನೋದು ಬೇಡ ಆಯಿತಾ. ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಕ್ಕಳಿಗೆ ಹೇಗೆ ಶಿಕ್ಷಣ ಸಿಗ್ತದೋ ಅದೇ ರೀತಿ ಈಗ ನಮ್ಮ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು, ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮಕ್ಕಳು ಎಲ್ಲ ಹೋಗ್ತಾರೋ ಒಂದು ಸರ್ಕಾರಿ ಶಾಲೆ ಮಗು ಕೂಡ ಅದೇ ಶಾಲೆಯಲ್ಲಿ ಹೋಗ್ಬೇಕು ಅಂತ ಶಿಕ್ಷಣ ವ್ಯವಸ್ಥೆ ಬರಬೇಕು ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಖಂಡಿತ ಇಂಥ ಒಂದು ಒಳ್ಳೆ ಕಲ್ಪನೆಗಳು, ಒಂದು 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 ಒಳ್ಳೆ ಉದ್ದೇಶಗಳು ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಸ್ವಚ್ಛತೆ ಅಂತೂ ನನಗೆ ನಿಜವಾಗ್ಲೂ ಡಾಕ್ಟರ್ ಆಗಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಏನಾದರೂ ಒಂದು ಖಂಡಿತ ನಾನು ಮಾಡೇ ಮಾಡ್ತೀನಿ. ನನ್ನ ಕಳಕಳಿ ಮನವಿ ಇಷ್ಟೇ, ತುಂಬ ಜನ ಮನೆ ಹತ್ರನೂ ಬರ್ತೀರಾ, ಈ ವೈಯಕ್ತಿಕ ಈಗ ಬೆಳಗ್ಗೆ ನಾನು ತಡವಾಗಿ ಬಂದಿದ್ದು ನಾನು ಕ್ಷಮೆ ಕೊಡ್ತೀನಿ. ಇಷ್ಟೇ ಉದ್ದೇಶ. ನಿರಂತರವಾಗಿ ಕಾರ್ಯಕ್ರಮಗಳು, ಸಭೆಗಳು, ಮದುವೆಗಳು, ಜಾತ್ರೆಗಳು, ಹಬ್ಬಗಳು, ಉಣವುಗಳ ಮಧ್ಯೆ ಈ ಆಡಳಿತ ಸರ್ಕಾರಿ ಅಧಿಕಾರಿಗಳ ಜೊತೆ ಸ್ವಲ್ಪ ಆಡಳಿತ ವ್ಯವಸ್ಥೆಯನ್ನು ಕೂಡ ದಾರಿಗೆ ತರಬೇಕಾಗಿದೆ. ಇದ್ರ ಜೊತೆಗೆ ಅದಕ್ಕೆ ಅತ್ಯಂತ ಕಡಿಮೆ ಸಮಯ ನನಗೆ ಸಿಗ್ತಾ ಇದೆ. ಅದಕ್ಕೋಸ್ಕರ ಸುಮಾರು 10 ಗಂಟೆಯಿಂದ 12 ಗಂಟೆವರೆಗೂ ನಾನು ಸ್ವಲ್ಪ ಸಾರ್ವಜನಿಕ ಸಿಕ್ಕರೆ ಅವ್ರು ಇನ್ನೇನೇನು ಕೇಳಲ್ಲ. ಸಾರ್ವಜನಿಕರು ಒಂದು ಫೋನ್ ಮಾಡಿ ಇವರು ಅಧಿಕಾರಿಗಂತ ಬರ್ತಾರೆ, ಒಂದು ಲೆಟರ್ ಬರೆದ್ಬಿಟ್ಟು ಒಂದು ಫೋನ್ ಮಾಡಿ ಈ ಥರ ವಿಷಯ ಇದೆ ಅಂತ ಹೇಳೋದಕ್ಕೆ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ 8:30, 9 ಗಂಟೆಯಿಂದ 11 ಗಂಟೆವರೆಗೂ ಊರಲ್ಲಿ ಇರ್ತೀನಿ. ಸುಮಾರು 500ರಿಂದ 600 ಜನ ಹಳ್ಳಿಯಲ್ಲಿ ಜನಗಳು ಬಂದಿರ್ತಾರೆ. ಒಂದು ಅಧಿಕಾರಿ ಏನಾಗ್ಬಿಟ್ಟಿದೆ, ಎಲ್ಲಿ ನೋಡಿದ್ರು ವಿಡಿಯೋ ಕಾನ್ಫರೆನ್ಸ್ಗಳು, ಎಲ್ಲಿ ನೋಡಿದ್ರು ದಿನ ನೋಡಿದ್ರೆ ಮೀಟಿಂಗ್ಗಳು. 25 ದಿವಸದಲ್ಲಿ 20 ದಿವಸ ಈ ಸರ್ಕಾರ ಮೀಟಿಂಗ್ಗಳು ಇರ್ತವೆ. ಅದಕ್ಕೋಸ್ಕರ ನಾವೆಲ್ಲ ಹೋಗಿ ಸ್ವಲ್ಪ ಗಲಾಟೆ ಮಾಡಿದ ಶಾಸಕರು ಈಗ ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ, ಸಾಯಂಕಾಲ 3 ಗಂಟೆಯಿಂದ 5 ಗಂಟೆ ಅಂದ್ರೆ ಯಾವುದು DC ಮೀಟಿಂಗ್ ಸಿಕ್ಕೊಳ್ಳಂಗಿಲ್ಲ, ಸಾರ್ವಜನಿಕರ ಭೇಟಿಗೆ ಅವಕಾಶ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಸದ್ಯಕ್ಕೆ ಏನಂದ್ರೆ ಒಂದು ವಾಟ್ಸಪ್ ಇರೋದ್ರಿಂದ ನಾವು ಅವ್ರ ಫೋನ್ ಎತ್ತಿಲ್ಲ ಅಂದ್ರೂ ವಾಟ್ಸಪ್ ಅಲ್ಲಂತೂ ನಾನಂತೂ ಮುಖ್ಯಮಂತ್ರಿ ಆದಿಯಿಂದ ಯಾವ ಅಧಿಕಾರಿನೂ ವಾಟ್ಸಪ್ ಅಲ್ಲಂತೂ ನನ್ನ ಕೆಲಸ ಆಗೋವರೆಗೂ ಅವ್ರನ್ನ ಬೆಂಬಿಡದೆ ಕಾಡ್ತಾ ಇರ್ತೀನಿ. ನಾನು ಕಳಿಸಿ ಅವ್ರ ಫೋನ್ ಎತ್ತಿಲ್ಲ ಅಂದ್ರೂ ಅವ್ರಿಗೆ ತಲುಪಿಸಂತ ಕೆಲಸ ಮಾಡಿ ನಮ್ಮ ಕೆಲಸ ಅಂತೂ ನಾನು ಮಾಡಿಸ್ಕೊಳ್ತಾ ಇದ್ದೀನಿ. ನನ್ನ ಕಳಕಳಿ ಮನವಿ ಅಷ್ಟೇ, ಶಾಲೆಗಳ ಬಗ್ಗೆ ಒಂದು ದೊಡ್ಡ ಕನಸು, ಸರ್ಕಾರಿ ಶಾಲೆಗಳ ಬಗ್ಗೆ, ಟು ಬಿ ವೆರಿ ಪ್ರಿಸೈಸ್, ಸರ್ಕಾರಿ ಶಾಲೆಗಳ ಬಗ್ಗೆ, ಶಿಕ್ಷಣದ ಗುಣಮಟ್ಟದ ಬಗ್ಗೆ, ಮತ್ತೆ ಆ ಮಕ್ಕಳು ಮತ್ತೆ ಆ ತಾಯಿಯಂದ್ರ ಆರೋಗ್ಯದ ಬಗ್ಗೆ ನನಗೆ ತುಂಬಾ ಕಾಳಜಿ ಇದೆ. ಯಾವ ಊರಿಗೆಲ್ಲ ನೋಡು ರಕ್ತಹೀನತೆ ಆಯ್ತಾ, ಎಲ್ಲಿ ನೋಡಿದ್ರು ಅನಿಮಿಯಾ ಇದೆ, ಎಲ್ಲಿ ನೋಡಿದ್ರು ಅವ್ರಿಗೆ ಆರೋಗ್ಯದ ಸಮಸ್ಯೆಗಳಿದ್ದಾವೆ. ಇದ್ರ ಬಗ್ಗೆ ನಾನು ತುಂಬಾ ನನಗೆ ಚಿಂತೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಈ ಶಾಲೆಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಅತಿಯಾಗಿ ಒಂದು ನಿರೀಕ್ಷೆ ಮತ್ತು ಒಂದು ಕನಸಿಟ್ಕೊಂಡು ಬಂದಿದ್ದೀನಿ. ಎಲ್ಲ ನಮ್ಮ ಮುಖಂಡರಿಗೂ ನಿಮ್ಗೆಲ್ಲರಿಗೂ ಅಷ್ಟೇ, ನಮ್ಮ ವೈಯಕ್ತಿಕ ಒಂದು ಬದಿಗಿಟ್ಟು ತಾಲೂಕಿನ ಒಂದು ಶಿಕ್ಷಣ. ಯಾಕಂದ್ರೆ ಈಗ ಯಾಕೆ ಕೊಟ್ಟೂರು ಅಷ್ಟು ಇಷ್ಟಪಡ್ತಾ ಇದ್ದಾರೆ, ಯಾಕೆ ಧಾರವಾಡ ಇಷ್ಟಪಡ್ತಾ ಇದ್ದಾರೆ, ಯಾಕೆ ತುಮಕೂರು ಇಷ್ಟಪಡ್ತಾ ಇದ್ದಾರೆ, ಯಾಕೆ ಮೈಸೂರು ಇಷ್ಟಪಡ್ತಾ ಇದ್ದಾರೆ, ಯಾಕೆ ಬೇರೆ ಊರುಗಳಿಗೆ ಆ ಥರ ಶಿಕ್ಷಣ ಸಿಗಬಾರ್ದು ಅಂತ ನೋಡ್ತಾ ಇದ್ದೀನಿ. ನಿನ್ನೆ ಕೊಮ್ಮನಹಳ್ಳಿಗೆ ಹೋಗಿದ್ದೆ, ಸಂಡೂರಲ್ಲಿ ಹೋಗಿದ್ದೀನಿ. ಎಷ್ಟು ಇಂಟರ್ನ್ಯಾಷನಲ್ ದೊಡ್ಡ ಸ್ಕೂಲ್ ಇದೆ. ನಾನು ಹೋಗಿದ್ದು ಸಂಡೂರಲ್ಲಿ SRS ಸ್ಕೂಲಲ್ಲಿ ಸುಮಾರು 88ರಲ್ಲಿ ನಾನು ಸೇರಿದ್ದು. 45 ವರ್ಷದಿಂದನೇ 35-40 ಈಗ ಆಗಲೇ ಅದು 60ನೇ ಇಸ್ವಿನಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ ಆಗಿದೆ. ಇಲ್ಲಿ ರಾಷ್ಟ್ರೋತ್ತರ ಶಾಲೆ ಇದೆ ಅಗ್ರಬೊಮ್ಮನಹಳ್ಳಿಯಲ್ಲಿ. ಇಲ್ಲಿ ಹಿಂದೂ ಮತ್ತೆ ಎಂತ ಒಳ್ಳೆ ಸ್ಕೂಲುಗಳಿದ್ದಾವೆ.
ಅಕ್ಕಪಕ್ಕದಲ್ಲಿ ಎಷ್ಟು ಒಳ್ಳೆ ಸ್ಕೂಲ್ಗಳಿದ್ದಾವೆ. ಯಾಕೆ ನಮ್ಮ ಊರಲ್ಲಿ ಯಾರು ಮುಂದೆ ಬರ್ತಾ ಇಲ್ಲ? ಒಂದು ಒಳ್ಳೆ CBSE ಶಾಲೆ ಮಾಡೋಕ್ಕಾಗಲಿ ಯಾಕೆ ಮುಂದೆ ಬರ್ತಾ ಇಲ್ಲ? ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಯಾಕೆ ಫೀಸ್ ಕಟ್ಟೋಷ್ಟು ಶಕ್ತಿ ಇಲ್ವಾ? ಇಲ್ಲ ಯಾಕೆ ಇಲ್ಲಿ ವ್ಯವಸ್ಥೆ ಏನಾಗಿದೆ? ಎಲ್ಲ ಯೋಚನೆ ಮಾಡಬೇಕು. ನಾನಂತೂ ಎಲ್ಲ ಯೋಚನೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮ ತಾಳ್ಮೆ, ನಿಮ್ಮ ಸಹಕಾರ ಅಷ್ಟೇ ಬೇಕು ನಮ್ಗೆ. ಯಾಕೆಂತಂದ್ರೆ ಇದು ಸ್ಪರ್ಧಾತ್ಮಕ ಪ್ರಪಂಚ, ಆಯ್ತಾ? ನಾವು ಕಾಂಪಿಟೇಟಿವ್ ಅಲ್ಲಿ ಒಂದು ಡಾಕ್ಟರ್ ಆಗಿರ್ಬೋದು, ಒಂದು ಟೀಚರ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಒಂದು IAS ಆಫೀಸರ್ ಬರ್ಬೋದು, ಯಾರು ಮುಂಚೂಣಿಯಲ್ಲಿ ಇರ್ತಾರೆ, ಯಾರು ಇದಿರ್ತಾರೆ, ಅವ್ರಿಗೆ ಅದನ್ನ ಫಲನ ತಿಂತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಜಗತ್ತಿನ ಅತಿ ದೊಡ್ಡ ಸಂವಿಧಾನ ರಚನೆಯಾಗಿ 1949ರಲ್ಲಿ ನವೆಂಬರ್ 26 ಈ ದಿನದಂದು ನಮ್ಮ ದೇಶದ ಸಂವಿಧಾನ ದೊರೆತಿದೆ ಎಂದು ಡಾಕ್ಟರ್ ರವೀಂದ್ರ ಕುಮಾರ್ ಪಶು ಸಂಗೋಪನೆ ಅಧಿಕಾರಿಗಳು ಹೇಳಿದರು. ಅವರು ಮುಂದುವರೆದು ಸುದೀರ್ಘವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಅಳವಡಿಸಿಕೊಂಡು ಅವಿಸ್ಮರಣೆ ದಿನ. ಬನ್ನಿ ನಾವೆಲ್ಲರೂ ಸಂವಿಧಾನ ಮೌಲ್ಯಗಳು ಎತ್ತಿ ಹಿಡಿಯೋಣ, ಸಂವಿಧಾನವನ್ನು ಗೌರವಿಸೋಣ. ನಾಡಿನ ಸಮಸ್ತ ಜನತೆಗೆ ಸಂವಿಧಾನ ಸಮರ್ಪಣೆ ದಿನದ ಹಾರ್ದಿಕ ಶುಭಾಶಯಗಳು ಎಂದರು. ಈ ಸಂದರ್ಭದಲ್ಲಿ ಅರ್ಜುನ್ ಕನಕ, ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಹಿರಿಗೌಡ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದಿಲೀಪ್ ಕುಮಾರ್, ತಹಸೀಲ್ದಾರ್ ರಾಧಾ ದತ್ತಾತ್ರಿ, ದಾದಾ ಇತರರು ಉಪಸ್ಥಿತರಿದ್ದರು. ಸಂಸ್ಕೃತಿ ಇರುವಂತಹ ಈ ದೇಶ ಸ್ವತಂತ್ರ ಆದಾಗ ಇದಕ್ಕೆ ಯಾವ ತರಹದ ಒಂದು ಸಂವಿಧಾನ ಬೇಕು ಅಂತೇಳಿ ನಾವು ನೆನೆಸ್ಕೊಂಡ್ರೆ, ಒಂದ್ ವೇಳೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಇಷ್ಟೊಂದು ಪರ್ಫೆಕ್ಟ್ ಆದಂತ ಸಂವಿಧಾನ ನಮಗೆ ಸಿಗ್ತಾ ಇರಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ನಮ್ಮಲ್ಲಿ ಒಂದೊಂದು ತರಹದ ಧೋರಣೆ ಇರುವಂತಹ ಜನಗಳು ಈ ಧೋರಣೆಯಿಂದಾಗಿ ಏನೇನೋ ಸಂವಿಧಾನ ಬರೀತಾ ಇದ್ರು. ನಾವು ಇವತ್ತು ಆಧುನಿಕರಾಗಿದ್ದೀವಿ ಅಂತಂದ್ರೆ ಈ ಭಾರತ ದೇಶ ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಬರಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇವರು ಮುಂದೆ ಹೋಗೋದಕ್ಕಿಂತ ಹಿಂದೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಅಂತ ನನಗೆ ಭಯ ಆಗ್ತದೆ. ಆ ಒಂದು ದೃಷ್ಟಿಕೋನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವತ್ತು ಈ ಸಂವಿಧಾನದ ಬರೆದು ನಮಗೆ ನಮ್ಮ ಸಂವಿಧಾನದಲ್ಲಿ ಹೋದಂಗೆ ನಮಗೆ ನಾವೇ ಅರ್ಪಿಸಿಕೊಂಡಿದೆ. ಮಾನ್ಯ ತಹಶೀಲ್ದಾರ್ ಆಗಿರುವಂತಹ ಡಾಕ್ಟರ್ ದತ್ತಾತ್ರೇಯ ಗಾದ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಕೋರಿ ಎಲ್ಲರಿಗೂ ಜೈ ಸಂವಿಧಾನ, ಜೈ ಭೀಮ್. ಬಿಬಿಎಂಪಿಯ ಇಬ್ಬರು ಅಧಿಕಾರಿಗಳ ನಿವಾಸ, ಕಚೇರಿ ಸೇರಿದಂತೆ ಬೆಂಗಳೂರಿನ 20 ಕಡೆಗಳಲ್ಲಿ ಲೋಕಾಯುಕ್ತರು ಬುಧವಾರ ದಾಳಿ ನಡೆಸಿದ್ದಾರೆ. ಅಪಾರ ಪ್ರಮಾಣದ ಅಕ್ರಮ ಹಣದ ವಹಿವಾಟು ಮತ್ತು ಅವರೊಂದಿಗೆ ಸಂಪರ್ಕ ಹೊಂದಿದ ಅಧಿಕಾರಿಗಳು, ಬಿಲ್ಡರ್ಗಳು ಮತ್ತು ಉದ್ಯಮಿಗಳಿಂದ ಅಕ್ರಮ ಆಸ್ತಿ ಗಳಿಕೆಯ ಸುಳಿವು ಸಿಕ್ಕಿ ಹಿನ್ನೆಲೆಯಲ್ಲಿ ಈ ದಾಳಿ ನಡೆಸಲಾಗಿದೆ ಎಂದು ಲೋಕಾಯುಕ್ತ ಮೂಲಗಳು ತಿಳಿಸಿವೆ. ಬಿಲ್ಡರ್ಗಳು ಮತ್ತು ಕೈಗಾರಿಕೋದ್ಯಮಿಗಳ ನಿವಾಸಗಳು ಮತ್ತು ಕಚೇರಿಗಳ ಮೇಲೂ ದಾಳಿ ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ. ಬೆಂಗಳೂರಿನ ದೇವಯ್ಯ ಪಾರ್ಕ್ ಬಳಿ ಇರುವ ಮಹಿಳಾ ಬಿಬಿಎಂಪಿ ಕಲ್ಯಾಣ ಅಧಿಕಾರಿಯೊಬ್ಬರ ನಿವಾಸದಲ್ಲಿ ಲೋಕಾಯುಕ್ತ ತಂಡ ಕೆಲವು ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ವಯಾಲಿಕಾವಲ್ ಬಡಾವಣೆಯಲ್ಲಿರುವ ಉಪ ಲೆಕ್ಕಾಧಿಕಾರಿ ನಿವಾಸದ ಮೇಲೂ ದಾಳಿ ನಡೆದಿದೆ. ಬಿಬಿಎಂಪಿ ಪಶ್ಚಿಮ ವಲಯದ ಕಲ್ಯಾಣ ಕಾರ್ಯಕ್ರಮಗಳ ಫಲಾನುಭವಿಗಳ ಹಣವನ್ನು ಸಹಕಾರ ಸಂಘಗಳ ಖಾತೆಗಳಿಗೆ ವರ್ಗಾಯಿಸುವ ಮೂಲಕ ವಂಚನೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.